ವನ್ಯಾ ವನ್ಯಾ ಏನು ಮಾಡ್ತಾಳೆ ಇವಳು? ವನ್ಯಾ ನಾಳೆ ಏನು ಮಾಡ್ತಿದ್ಯಮ್ಮ? ಏನು ಮಾಡ್ತಿಲ್ಲ. ಹಾಂ ಏನು ಮಾಡ್ತಿಲ್ಲ ನಾಳೆ. ಓಕೆ ಸರಿ. ನಾಳೆ ನಾನು ನೀನು ಒಂದು ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಟ್ರಿಪ್? ಹಾಂ. ಅಕ್ಕ ಬರ್ತಾರಾ? ಅಕ್ಕ ಅಜ್ಜಿ ಯಾರು ಬೇಡ, ಅಮ್ಮನೂ ಬೇಡ, ನಾನು ನೀನು ಇಬ್ಬರೇ. ಇಬ್ರೇನಾ? ಹಾಂ. ಎಂದ್ರೆ ಹೋಗ್ತೀವಿ? ಮೋಟ್ರ್ ಸೈಕಲು. ಮೋಟರ್ ಸೈಕಲ್ ಅಲ್ಲ. ಹಾಂ. ಯಾಕೆ? ನಿಜಾಗ್ಲೂ? ಹ್ಞೂ ಯಾಕೆ? ಗ್ಯಾರಂಟಿ? ಗ್ಯಾರಂಟಿಪ್ಪ. ನಾಳೆ ತಾನೆ? ಹಾಂ ಸರಿ ಆಯ್ತು. ಹಂಗಾರೆ ನಾ ಬಟ್ಟೆ ಪ್ಯಾಕ್ ಮಾಡಲ ಇವಾಗ? ಹ್ಞೂ ಮಾಡು ನೋಡೋಣ. ಥ್ಯಾಂಕ್ ಯು. 4 ಡೇಸಿಗೆ ಮಾಡಬೇಕು. ಓಕೆ ಸರಿ ಆಯ್ತು. ಈಗ ಸ್ವಲ್ಪ ಡಿಲೇ ಆಯಿತು. ಇದೇನು ಮೈಕ್ ಕನೆಕ್ಟ್ ಆಗಿರಲಿಲ್ಲ, ಅದನ್ನು ಚೆಕ್ ಮಾಡೋಣ ಅಂತ ನಿಲ್ಲಿಸ್ಕೊಂಡು ರೋಡಲ್ಲೇ ಎಲ್ಲ ಚೆಕ್ ಮಾಡಿಕೊಂಡೆ. ಈಗ ಮೋಸ್ಟ್ ಪ್ರಾಬಬ್ಲಿ ಹೊರಟಿದೆ. ಇವತ್ತು ರೈಡ್ ಸ್ಟಾರ್ಟ್ ಆಯಿತು. ಈಗ ಫಸ್ಟ್ ಡೇ ಬೇಲೂರು ಹತ್ರ ಒಂದು ಹೋಮ್ ಸ್ಟೇ ಯಾವುದೋ ಬುಕ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಹಾಲ್ಟ್ ಆಗೋದು ಅಂತ ಅಂದ್ಬಿಟ್ಟು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಆರಾಮಾಗಿ ಹೋಗೋಣ ಅಂತ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಯಾಕಂದರೆ ತುಂಬ ಬಿಸಿಲಿದೆ ಅಂಥೇಳಿ ಸ್ಟಾಪ್ ಮಾಡಿದ್ದೀನಿ. ಇದು ಇನ್ನೂ ಈಗ ಫ್ಯೂಲ್ ಹಾಕ್ಸಿಲ್ಲ. ಟ್ರಿಪ್ ಮೀಟರು ಸೆಟ್ ಮಾಡಬೇಕಾಗಿತ್ತು, ಅದನ್ನು ಮರ್ತುಬಿಟ್ಟಿದ್ದೆ. ಲಾಸ್ಟ್ ಟ್ರಿಪ್ಪಿಂದ ಬಂದು ಆ ಟ್ರಿಪ್ ಮೀಟರ್ನ ನಾನೇನು ಮುಟ್ಟೇ ಇದ್ದಿದ್ದ. ಸೊ ಹಾಗಾಗಿ ಈಗ ಓಕೆ, ಟ್ರಿಪ್ಪೆಲ್ಲ ಝೀರೋ ಆಗಿದೆ. ಫ್ಯೂಲ್ ಒಂದು ಹಾಕ್ಸ್ಕೊಂಡು ಏರ್ ಚೆಕ್ ಮಾಡಿಸ್ಕೊಂಡು ಸ್ಟ್ರೇಟ್ ನಾವು ಒಂದೆರಡು ಬ್ರೇಕ್ಸ್ ತೊಗೋತೀವಿ ಸೆಂಟ್ರಲ್ಲಿ. ಹೋಮ್ ಸ್ಟೇಗೆ ಎಷ್ಟಿರ್ಬೋದು? 300 ಇರ್ಬೋದು, 300 ಕಿಲೋಮೀಟ್ರ್, 290 ಇರ್ಬೋದು. ಹಾಸನ 180, ಅಲ್ಲಿಂದ ಅವ್ರು ಹೇಳಿದ ಪ್ರಕಾರ 40 ಕಿಲೋಮೀಟ್ರ್ ಇದೆ ಅಂತಂದ್ಬಿಟ್ಟು ಟುವರ್ಡ್ಸ್ ಮೂಡಿಗೆರೆ. ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ನಾಳೆ ಒಂದೇ ದಿನ ಪೂರ್ತಿ ಬೆಳಗ್ಗೆ 4 ಗಂಟೆಗೆ ಬಿಟ್ಟರು ಸಂಜೆ 4ವರೆಗೂ ನಾನು ರೈಡ್ ಮಾಡಿದ್ದೀನಿ ತುಂಬ. ಬಟ್ ಮಗಳಿಗೆ ಅಷ್ಟು ದೂರ ಒಂದೇ ದಿನ ಯಾಕೆ ಕರ್ಕೊಂಡು ಹೋಗೋದು, ಸ್ವಲ್ಪ ಬ್ರೇಕ್ ಮಾಡೋಣ ಅಂಥೇಳಿ 300 ನಾಳೆ 300, ಇವತ್ತು 300 ತೊಗೊಂಡು ಬ್ರೇಕ್ ತೊಗೊಂಡು ಆರಾಮಾಗಿ ರೈಡ್ ಮಾಡೋಣ. ಏನೋ ಅವಳಿಗೂ ರಜಾ ಇದೆ, ನಾನು ರಜಾ ತೊಗೊಂಡಿದ್ದೀನಿ. ಒಂದು 3-4 ಡೇಸ್ ರೈಡ್ ಮಾಡೋಣ ಅಂತ ಹೊರಟಿದ್ದೀವಿ. ಎಲ್ಲರೂ ಹೇಳ್ತಾಯಿದ್ರು ಸಮ್ಮರಲ್ಲಿ ಯಾಕಪ್ಪ ಮಗಳನ್ನ ಕರ್ಕೊಂಡು ಹೋಗ್ತೀಯಾ ಅಂತಂದ್ಬಿಟ್ಟು. ಅದು ನಿಜ, ಅದು ಕರೆಕ್ಟೇ. ಬಟ್ ಅವರು ಯೋಚನೆ ಮಾಡೋ ರೀತಿಯೇ ಬೇರೆ. ನನ್ನ ಮಗಳಿಗೆ ಇಂಟ್ರೆಸ್ಟ್ ಇದೆ, ಪಾಪ ಬೈಕಲ್ಲಿ ಹೋಗೋಣ ತುಂಬ ದಿನದಿಂದ ಕೇಳ್ತಾ ಇದ್ಲು, ಮೋಟ್ರ್ ಸೈಕಲಲ್ಲಿ ಕರ್ಕೊಂಡು ಹೋಗು ನನಗೆ, ನೀನು ಮಾತ್ರ ಹೋಗ್ತೀಯಾ, ನೀನು ಮಾತ್ರ ಎಂಜಾಯ್ ಮಾಡ್ತೀಯ, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ಅಂತ ಹೇಳ್ತಾನೆ ಇದ್ಲು. ಅದಿವತ್ತು ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ. ಸ್ವಲ್ಪ ಕ್ಯಾಮ್ರಾ ಶೇಕ್ ಇರ್ಬೋದು, ಗೊತ್ತಿಲ್ಲ. ಇಲ್ಲಿ ನಾನು ಮೌಂಟ್ ಮಾಡಿರೋದು ಪ್ಲೇಸೇ ಅಷ್ಟೊಂದು ರಿಜಿಡಾಗಿಲ್ಲ ಅನಿಸುತ್ತೆ, ಸ್ವಲ್ಪ ವೈಬ್ರೇಷನ್ ಕಾಣಿಸ್ತಾ ಇದೆ. ಫ್ಯೂಲ್ ಹಾಕ್ಸುವಾಗ ಮೇ ಬಿ ನಾನು ಅದನ್ನು ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಂಬಿಡ್ತೀನಿ ಬೆಸ್ಟ್. ಹೆಲ್ಮೆಟಿಗೆ ಯಾಕೆ ಮೌಂಟ್ ಮಾಡ್ತಿಲ್ಲ ಅಂತಂದರೆ, ನಾನು ಅದು ಒಂಥರ ವ್ಯೂನೇ ಅರ್ಧ ಮೀಟ್ರ್ ಕನ್ಸೋಲು, ವಿಂಡ್ ವೈಸರು ಎಲ್ಲ ಬ್ಲಾಕ್ ಮಾಡ್ತಾಯಿದೆ ವ್ಯೂನ. ಅದಕ್ಕೋಸ್ಕರ ನಾನು ಬೇಡ, ಇಲ್ಲೇ ಮೌಂಟ್ ಮಾಡಿ ನೋಡೋಣ ಅಂಥೇಳಿ ಮೌಂಟ್ ಮಾಡಿದ್ದೀನಿ. ಬಟ್ ನನಗನ್ನಿಸ್ತಾ ಇದೆ ತುಂಬ ಶೇಕ್ ಅನ್ನಿಸ್ತಾ ಇದೆ. ರೈಡ್ ಫುಟೇಜ್ಗಳು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಆಗ್ಬೋದು. ಫಸ್ಟು ನೋಡೋಣ, ಒಂದು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಮೇ ಬಿ ನಾನು ಅದ್ರ ಮೌಂಟ್ ಬೇರೆ ತೊಗೋಬೇಕಾಗತ್ತೋ ಏನೋ, ತೊಗೊಂಡು ಮಾಡೋಣ. ಪುಟ್ಟಿ ಇದು ಕೈಯಲ್ಲಿ ಹಿಡ್ಕೋ, ಇದು ಗ್ಲಾಸು ಸ್ವಲ್ಪ ಹೊತ್ತು ಗ್ಲಾಸ್ ಕೈಯಲ್ಲಿ ಹಿಡ್ಕೋ. ಇಲ್ಲಿ ನೋಡಿ, ಇಲ್ಲಿ ಗ್ಲಾಸ್ ನೋಡು. ಇಟ್ಕೊಂಡಿರೋ ಸ್ವಲ್ಪ ಹೊತ್ತು. ನಾನು ಅರ್ಜೆಂಟಲ್ಲಿ ಕ್ಯಾಮ್ರಾ ಚೆಕ್ ಮಾಡೋದ್ರಲ್ಲಿ ಸನ್ಗ್ಲಾಸಸ್ನ ಟ್ಯಾಂಕ್ ಮೇಲೆ ಇಟ್ಬಿಟ್ಟು ಗಾಡಿ ಓಡಿಸ್ತಾ ಇದ್ದೀನಿ. ಅದೃಷ್ಟ ಚೆನ್ನಾಗಿತ್ತು, ಎಲ್ಲೂ ರೋಡಲ್ಲಿ ಬಿದ್ದಿಲ್ಲ. ಕ್ಯಾಮ್ರಾ ಮೈಕ್ ಕನೆಕ್ಟ್ ಆಗಿದ್ದು ಒಂದು ಎಕ್ಸೈಟ್ಮೆಂಟಲ್ಲಿ ಅದನ್ನು ಅಲ್ಲೇ ಟ್ಯಾಂಕ್ ಇದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ಅಂದರೆ ಅಲ್ಲೊಂದು ಇದ್ರ ಥರ ಇತ್ತು, ಬ್ಯಾಗ್ ಥರ, ಪೌಚ್ ಥರ ಒಂದು ಹ್ಯಾಂಗ್ ಮಾಡಿದ್ದೀನಿ. ಅದಕ್ಕೆ ಸುಮ್ಮನೆ ಟಕ್ ಮಾಡಿದ್ದೆ. ಏನಾದರೂ ಬೇಕು ಅಂದರೆ ಸ್ಟಾಪ್ ಮಾಡಬೇಕು ಅಂದರೆ ಟ್ಯಾಪ್ ಮಾಡು ನನಗೆ.
ಅವಳಿಗೆ ಇನ್ನೂ ಮೈಕ್ ತೊಗೊಂಡಿಲ್ಲ. ಮಗಳಿಗೆ ಒಂದು ಮೈಕ್ ತೊಗೋಬೇಕು, ಇಂಟರ್ಕಾಮ್ಗೆ ಡಿವೈಸ್ ತೊಗೋಬೇಕು. ಅದು ತೊಗೊಳ್ಳೋವರೆಗೂ ಸ್ವಲ್ಪ ಹೀಗೆ ಅವಳಿಗೇನಾದರೂ ಸಿಗ್ನಲ್ಸ್ನ ಕೊಡೋ ಥರ ಹೇಳ್ತಾ ಇದ್ದೀನಿ. ಅವಳಿಗೆ ನಿಲ್ಲಿಸ್ಬೇಕಾದ್ರೆ ಮಾತಾಡಿದಾಗ ಗೊತ್ತಾಗಲ್ವಲ್ಲ. 110 ಕಿಲೋಮೀಟರ್ಸ್ ಫ್ಯೂಲ್ ರೇಂಜ್ ಅಂತ ತೋರಿಸ್ತಾ ಇದೆ. ಬಟ್ ನಾನಿಲ್ಲಿ ಸುಂಕದಕಟ್ಟೆ ಅಂತಿದ್ದೀನಿ. ಇದು ಮಾಗಡಿ ರೋಡಲ್ಲಿ ಯಾವುದಪ್ಪ ಅದು ಫ್ಲೈಓವರು, ಸುಮ್ನಹಳ್ಳಿ ಫ್ಲೈಓವರ್ ಏನೋ ಬರುತ್ತಲ್ಲ, ಅಲ್ಲಿ ಕೆಳಗಡೆ ಒಂದಿದೆ, ಅಲ್ಲಿ ಹಾಕ್ಸ್ಕೊಂಡು ಫ್ಯೂಲ್ಲು. ಇನ್ನೊಂದು ವೀಕೆಂಡ್ ಆಗಿರೋದ್ರಿಂದ ನನಗೆ ಸ್ಟೇಗಳು ಕೂಡ ವೀಕ್ ಡೇ ಆಗಿರೋದ್ರಿಂದ ಸ್ಟೇಗಳೆಲ್ಲ ನನಗೆ ಕಡಿಮೆಗೂ ಸಿಗತ್ತೆ. ಅಂದರೆ ಬಾರ್ಗೇನ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. ಬೇರೆ ಟೈಮಲ್ಲೆಲ್ಲ ಅವ್ರೇನು ಇದೆ ಫಿಕ್ಸ್ಡು. ಬಾರ್ಗೇನ್ ಮಾಡೋದ್ರಿಂದ ಅವರೇ ಸ್ವಲ್ಪ ಕಡಿಮೆನೇ ಮಾಡಿ ಕೊಡ್ತಾರೆ. ಬಾರ್ಗೇನ್ ಮಾಡೋದು ಏನಿಲ್ಲ, ಜಸ್ಟ್ ಕೇಳಿದರೆ ಸಾಕು. ಬಾರ್ಗೇನ್ ಮಾಡೋದು ಏನು ಬೇಕಾಗಿಲ್ಲ, ಕೇಳಿದರೆ ಸಾಕು, ಆಯಿತು ಸರ್ ಅಂತ ಹೇಳ್ತಾರೆ. ಇವತ್ತು ನೋಡಿ 1800 ರುಪೀಸಿಂದ 1300 ರುಪೀಸಿಗೆ ಕೊಟ್ಟಿದ್ದಾರೆ ನನಗೆ. ಇಲ್ಲಿ ಬೇಲೂರಲ್ಲಿ ಒಂದು ಪ್ರಾಪರ್ಟಿ, ಹೋಮ್ ಸ್ಟೇ. ಅದು ಟೀ ಎಸ್ಟೇಟಲ್ಲಿ ಇದೆಯಾ, ಟೀ ಎಸ್ಟೇಟ್ ಕಾಫಿ ಎಸ್ಟೇಟ್ ಏನು ಹೇಳಿದ್ರು. ಟೀ ಎಸ್ಟೇಟ್ ಇರಲಿಕ್ಕಿಲ್ಲ, ಅದು ಕಾಫಿ ಎಸ್ಟೇಟ್ ಇರಬೇಕು. ಅಲ್ಲಿ ನನಗೆ 1800 ಇಂದ 1300ಗೆ 500 ರುಪೀಸ್ ಲೆಸ್ ಮಾಡಿ ಕೊಟ್ಟರು. ಕೇಳಿದೆ ಅಷ್ಟೇ ಸುಮ್ಮನೆ. ವೀಕ್ ಡೇ ಅಲ್ವಾ ಸರ್, ನಾನು ಜಸ್ಟ್ ಟ್ರಾನ್ಸಿಟ್ ಅಷ್ಟೇ, ಸುಮ್ಮನೆ ಯಾವುದೋ ಹೋಟೆಲ್ಸಲ್ಲಿ ಹೈವೇನಲ್ಲಿ ಸ್ಟೇ ಆಗೋ ಬದಲು ಸ್ವಲ್ಪ ನೇಚರ್ ಮಧ್ಯದಲ್ಲಿ ಇರೋಣ ಅನ್ನಿಸ್ತು, ಅದಕ್ಕೆ ಹುಡುಕ್ತಾ ಇದ್ದೆ ಅಂತ ಹೇಳಿದೆ. ಕೆಲವರು ಒಬ್ಲೈಜ್ ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಮೇ ಬಿ ಅದು ಡಿಪೆಂಡ್ಸ್ ಆನ್ ಯಾರ ಹತ್ರ ನಾವು ಮಾತಾಡ್ತಿದ್ದೀವಿ ಅಂತ ಅದು ಇರ್ಬೋದು. ಪ್ರಾಪರ್ಟಿ ಓನರ್ಗಳ ಹತ್ರ ಡೈರೆಕ್ಟಾಗಿ ಅವರು ಕಾಲ್ ತೆಗೆದ್ರೆ ಮಾತಾಡಿದರೆ ಅದು ಅವರೇ ಡೆಸಿಷನ್ ತೊಗೊಳೋದ್ರಿಂದ ಅವರು ಕಡಿಮೆ ಮಾಡ್ಬೋದು. ಬಟ್ ಕೆಲಸದವ್ರ ಹತ್ರ ಮಾತಾಡಿದರೆ ಅವ್ರದ್ದೇನು ಫಿಕ್ಸ್ಡ್ ಇರುತ್ತೆ. ಅದು ನನಗೆ ಇನ್ನೂ ಭಯ ಆಗ್ತಾಯಿದೆ. ಕ್ಯಾಮ್ರಾ ತುಂಬ ಶೇಕ್ ಆಗ್ತಿದೆ. ಟೈಟಾಗಿ ಹಾಕಿದ್ದೀನಿ. ಗೋಪ್ರೋದು ಮೌಂಟೇ ಅದು, ಬಟ್ DJI Osmo ಯೂಸ್ ಮಾಡಿದ್ದೀನಿ. ಮೊದಲು ಗೋಪ್ರೋ ಯೂಸ್ ಮಾಡ್ತಿದ್ದೆ, ಅದೇ ಮೌಂಟ್ಗೆ ಹಾಕ್ತಾಯಿದ್ದೆ. ಬಟ್ ಅದೇನಂದರೆ ಅದು ಅದ್ರದ್ದು ಮೌಂಟು ಟೈಪೇ ಬೇರೆ. ಇದು ಒಂಥರ ಮ್ಯಾಗ್ನೆಟಿಕ್ ಮೌಂಟ್ ಇದು, ಅದರಿಂದ ಅಷ್ಟು ಮ್ಯಾಗ್ನೆಟ್ ಹೋಲ್ಡ್ ಆಗುತ್ತೆ ಅನ್ನೋದೊಂದು ಡೌಟಲ್ಲಿ ನನಗೆ ಭಯ ಆಗ್ತಾಯಿದೆ. ಸ್ವಲ್ಪ ಬಿಸಿಲು ಕಡಿಮೆ ಆದಂಗಿದೆ, ಯಾಕಂದರೆ ಟೈಮ್ ಈಗ 3:40 ಅಲ್ವಾ, 3:45 ಆಯಿತು. ಮಧ್ಯಾಹ್ನ ಹೊರಟಿದ್ರೆ ತುಂಬ ಬಿಸಿ ಇರ್ತಾಯಿತ್ತೇನೋ. ನೆನ್ನೆ ಓಡಬೇಕಾಗಿದ್ದು. ನೆನ್ನೆ ಏನಾಯಿತು, TCS 10K ರನ್ ಓಡಿದ್ದೀನಿ ನಾನು. ಅದರಿಂದ ಅದಾದಮೇಲೆ ಬಂದು ಹೋಗೋ ಪ್ಲ್ಯಾನ್ ಇತ್ತು. ಅಂದರೆ ನಾವು ಮೈಸೂರಲ್ಲಿ ಫ್ರೆಂಡ್ದು ಮಗುದು ಒಂದು ನಾಮಕರಣ ಇತ್ತು, ಅದನ್ನು ಮುಗಿಸ್ಕೊಂಡು ಅಲ್ಲೇ ಹಾಲ್ಟ್ ಹೋಗೋ ಥರ ಹೋಟೆಲ್ ರೂಮ್ ಬುಕ್ ಮಾಡಿದ್ದೆ. ಬಟ್ ಆಮೇಲೆ ಪೇ ಕೂಡ ಮಾಡಿದ್ದೆ ಒಂದು 50%. ಬಟ್ ಅದೇನು ಮಾಡೋದು, ಹೋಗೋಕ್ಕಾಗಲಿಲ್ಲ. ಅಂದರೆ ಸೆನ್ಸ್ ಲೈಕ್ TCS ಅದು ಮುಗಿಸ್ಕೊಂಡು ಬಂದಮೇಲೆ ಫ್ರೆಂಡ್ಸು ಇವತ್ತು ಬೇಡ ನಾಳೆಯಿಂದ ಒಂದಿನ ಪೋಸ್ಟ್ಪೋನ್ ಮಾಡ್ಕೋ ರೈಡು, ನಾಮಕರಣಕ್ಕೆ ಹೋಗ್ಬಿಟ್ಟು ಬರೋಣ ಬಾ ಅಂತ. ಸರಿ ಮೈಸೂರಿಗೆ ಹೋಗಿ ಬಂದಿದ್ದೆ, ಲೇಟ್ ಆಯಿತು. ನಮಗೂ ಒಂಥರ ರೆಸ್ಟ್ ಸಿಕ್ದಂಗೆ ಆಯಿತು. ಲಾಸ್ಟ್ ರೈಡಲ್ಲಿ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಿಸ್ದೆ ಗಾಡಿಗೆ. ತುಂಬ ಸೌಂಡ್ ಮಾಡ್ತಾಯಿತ್ತು, ಕರ್ರ 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 ಅಂತಂದ್ಬಿಟ್ಟು. ಎವ್ರಿ 200 ಕಿಲೋಮೀಟರ್ಸ್ ಲೂಪ್ ಮಾಡೋದು, ಆ ಸೌಂಡ್ ಕೇಳಿಸ್ಕೊಳಕ್ಕಾಗದೆ ಅಂತ ಅಂದ್ಬಿಟ್ಟು ಸರಿ ನೋಡೋಣ. ನೋಡಿ ಎಷ್ಟು ಸ್ಮೂತಾಗಿ ಹೋಗ್ತಾಯಿದೆ ಈಗ ಗಾಡಿ. ಇಂಡಿಕೇಟ್ರ್ ಹಾಕಲ್ಲ, ಇನ್ನು ಸಡನ್ನಾಗಿ ರೈಟಿಗೆ ತೊಗೊತಾನೆ ಒಂದು ಕಾರ್. ಅವನು ನೋಡಲಿಲ್ಲ, ಅವನು ಮೂಮೆಂಟಲ್ಲಿ ನೋಡ್ದ ಏನೋ. ಇಲ್ಲಿ ಸ್ಪೀಡ್ ಲಿಮಿಟ್ 60 ಇದೆ, ಆದರೂ ಚೆಚ್ತಾ ಇದ್ದಾರಪ್ಪ ಗಾಡಿಗಳಿಲ್ಲ. ಅದೇನು ಅರ್ಜೆಂಟ್ ಇರುತ್ತೋ ಜನಗಳಿಗೆ ಗೊತ್ತಿಲ್ಲ. ನೋಡಿ ಇಂಡಿಕೇಟ್ರ್ ಹಾಕ್ತೆ, ಡ್ರ್ಯಾಗ್ ರೇಸಿಂಗ್ ಥರ ಮಾಡ್ತೀವಿ ಇನ್ನೋದನು. ಈ ಕಡೆಯಿಂದ ಹೋಗುವಾಗ ನಂದು ಇದು ಮಾಮೂಲಿ ಇದು ಫ್ಯೂಲ್ ಸ್ಟೇಷನ್ ಇದು. ಮತ್ತೇನಾದರೂ ಮನೆ ಹತ್ರ ಹಾಕ್ಸ್ಕೊಳಕ್ಕಾಗಲಿಲ್ಲ ಅಂದರೆ, ಹಿಂದಿನ ದಿನ ಹಾಕ್ಸ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ, ಸೊ ಈ ಕಡೆ ಬಂದಾಗ ನಂದಿದು ರೆಗ್ಯುಲರ್ ಫ್ಯೂಲ್ ಸ್ಟೇಷನ್ ಇದು. ಅವನ ಡೈ ಗೂಬೆ ನನ್ನ ಮಗ. ಒಯ್ ಕೇಳೋರೇ ಇಲ್ವಲ್ಲಪ್ಪ ಇಲ್ಲಿ. ಎಲ್ಲ ಹಾಕ್ತೀರಮ್ಮ? ಅವ್ರು ಮುಂದೆ ಹೋಗ್ಲಿರಮ್ಮ, ಅವ್ರು ಮುಂದೆ ಹೋಗ್ಲಿರಮ್ಮ. ಎಲ್ಲಿ ಹೆಂಗೆ ಹೋಗುತ್ತೆ? ಇಲ್ಲಿ ಹಿಂಗೆ ಹಾಕೋಕ್ಕಾಗಲ್ಲ. ಇಲ್ಲ ಆಗಲ್ಲ ಅಂದರೆ ಅಲ್ಲಿ ಹೋಗ್ಲಾ?
ಒಂದು ನಿಮಿಷ ಇರು. ಇಷ್ಟೊತ್ತು ಅಲ್ಲೆಲ್ಲ ಹೋಗ್ಬಿಟ್ಟು ನೀನು ಇವಾಗ ಬಂದ್ಬಿಟ್ಟು ನನ್ನ ಕಡೆ ಅರ್ಜೆಂಟ್ ಮಾಡಬೇಡ. ಫುಲ್ ಟ್ಯಾಂಕ್ ಮಾಡಿ. ಹಾಸನ್ ರೋಡ್ ಕನೆಕ್ಟ್ ಆಗಿ ನೆಲಮಂಗಲ ರೋಡು, ಹಾಸನ್ ರೋಡ್. ಏನೋ ಮಳೆ ಇದೆಯಂತೆ ಮಂಗಳೂರಲ್ಲಿ. ನಾಳೆ ಎಲ್ಲ ಮಳೆ. ನಾವೇನು ರೈನ್ ಗೇರ್ ಏನು ತೊಗೊಂಡಿಲ್ಲ ಅಂತ, ಮಳೆ ಏನು ಬರಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಇವ್ರಿಗೆ ನನ್ನ ರೆಸಾರ್ಟ್ ಓನರ್ಗೂ ಕೇಳಿದೆ. ರೆಸಾರ್ಟ್ ಅಲ್ಲ ಅದು, ಬೀಚ್ ಹೋಮ್ ಸ್ಟೇ ಥರ, ರೆಸಾರ್ಟ್ ಥರ ಏನಿಲ್ಲ. ಅವರಿಗೆ ಕೇಳಿದೆ, ಅವರು ಮಳೆ ಬರೋ ಹಾಗೆ ಆಗಿದೆ ಸರ್, ಬಟ್ ಇನ್ನೂ ಏನು ಮಳೆ ಬಂದಿಲ್ಲ ಅಂತ ಹೇಳಿದ್ರು. ಬಟ್ ಫೋರ್ಕಾಸ್ಟ್ ಪ್ರಕಾರ ಕೋಸ್ಟಲೆಲ್ಲ ಮಳೆ ಇದೆ 4 ದಿವಸ 5 ದಿವಸ. ಇದು ಗೊರಗುಂಟೆಪಾಳ್ಯ ಆದಮೇಲೆ ಫ್ಲೈಓವರ್ ಮೋಸ್ಟ್ಲಿ 2 ವೀಲರ್ ಅವ್ರನ್ನ ಬಿಡ್ತಾ ಇಲ್ಲ ಅನ್ಸುತ್ತೆ ಈಗ. ಅದಿಲ್ಲ ಅಂದರೆ, ಬಿಡಲಿಲ್ಲ ಅಂದರೆ ಅದೊಂದು ಸ್ವಲ್ಪ ಸಮಸ್ಯೆ. ಈಗ ಕೆಳಗಡೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಮೇ ಬಿ ವೀಕ್ ಡೇ ಇರೋದ್ರಿಂದ ಅಂಥ ಸಮಸ್ಯೆ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪೆಟ್ರೋಲ್ ಬಂಕಲ್ಲಿ ಈ ಪೈಸೆಗಳಾದರೆ ಅವ್ರ ಕಡೆದಿದ್ದರೆ ಜಾಸ್ತಿ ಕೇಳ್ತಾರೆ. ನಮ್ಮ ಕಡೆದಿದ್ದರೆ ನಾವು ಪೈಸಾ ಅದೇ ಥರ ನಾವು ಪೈಸಾ ಬಿಟ್ಟರೆ ಹಾಕ್ಬೋದಿತ್ತಲ್ಲ ಸರ್ ಅಂತ ಕೇಳ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಪೈಸೆಗೆ ಬೆಲೆನೇ ಇಲ್ಲ. ಹೊರಗಡೆ ದೇಶದಲ್ಲಾದರೆ ಒಂದೊಂದು ಪೈಸಕ್ಕೂ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಹೇಗೆ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಅಷ್ಟೊಂದು ಸಾಹುಕಾರ ಆಗಿಬಿಟ್ಟಿದ್ದಾರೆ ನಮ್ಮ ಇಂಡಿಯಾದವರು ಅಂತ. ಬಟ್ ಇಲ್ಲಿ ಬೆಂಗಳೂರಲ್ಲೇ ಹೀಗೆ ಅನಿಸುತ್ತಪ್ಪ. ಹೊರಗಡೆ ಸ್ಟೇಟಲ್ಲಿ ಗೊತ್ತಿಲ್ಲ ನನಗೆ, ಟ್ರಾವೆಲ್ ಮಾಡಿದ್ದೀನಿ. ಬಟ್ ಅಲ್ಲಿ ಯಾವತ್ತೂ ಈ ಥರ ಎಲ್ಲ ನೋಡಿಲ್ಲ ನಾನು. ನೋಡೋಣ ಫ್ಲೈಓವರ್ ಮೇಲೆ ಬಿಡ್ತೀಯಾರ ಅಂತ ಬೋರ್ಡ್ ಅಂತೂ ಹಾಕಿದ್ದಾರೆ. ಓಕೆ 2 ವೀಲರ್ ಅವ್ರನ್ನ ಬಿಡ್ತಿದ್ದಾರೆ. ಬಟ್ ಬೋರ್ಡ್ ಅಂತೂ ಹಾಕಿದ್ದು ನೋಡಿದೆ ಅನಿಸುತ್ತೆ ನಾನು. ನೋಡಿ ಹಾಕಿದ್ದಾರೆ, ಆಟೋ ಇಲ್ಲ 2 ವೀಲರ್ ಇಲ್ಲ ಅಂತ ಹಾಕಿದ್ದಾರೆ. ಮೇ ಬಿ ಮೇಲೆ ಹೋದಾಗ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ಇನ್ಶೂರೆನ್ಸ್ ಕ್ಲೇಮ್ ಆಗೋಲ್ಲ. ನಾವು ಕ್ಲಿಯರಾಗಿ ಬೋರ್ಡ್ ಹಾಕಿದ್ದೀವಿ, ಹೋಗಿದ್ದು ನಿನ್ನ ತಪ್ಪು ಟೈಪ್ಸ್ ಆಗುತ್ತೆ, ಪೊಲೀಸರು ಕಂಪ್ಲೇಂಟ್ ತೊಗೊಳ್ಳಲ್ಲ, ಆ ಥರ ಏನೋ ಇರ್ಬೋದು. ಏನು ಸ್ಕ್ರೀನ್ ಆಫ್ ಆಗಿದೆಯೋ ಇಲ್ಲೋ ವರ್ಕ್ ಆಗ್ತಿದೆಯೋ ಏನಂತ ಗೊತ್ತಾಗ್ತಿಲ್ಲ. ಸೂಪರ್ ಚೆನ್ನಾಗಿದೆ. ಗೋಪ್ರೋದಲ್ಲಿ ನನ್ನ ಹತ್ರ ಹೀರೋ 4 ಇತ್ತು. ಮೇ ಬಿ ಹೊಸ ಸೀರೀಸ್ಗಳಲ್ಲಿ ಆಪ್ಷನ್ಸ್ ಹೇಗಿದೆ ಗೊತ್ತಿಲ್ಲ. ಇದು ನೋಡಿ ಸುಮ್ಮನೆ ಅಂದರೆ ಟಚ್ ಸ್ಕ್ರೀನ್ ಇದೆ. ಬಟ್ ಇದು ಏನಕ್ಕೆ ಹಾಸ್ಮೋ ತೊಗೊಂಡೆ ಅಂದರೆ, ನನಗೆ ಹೇಳಿದ್ರು ತುಂಬ ಜನ, ಒಂಥರ ಫೀಚರ್ಸು ತುಂಬಾ ಯೂಸರ್ ಫ್ರೆಂಡ್ಲಿ ಇದೆ, ಇಂಟರ್ಫೇಸ್ ಅಲ್ಲ ಅಂತ. ನೋಡಿ ಆ ಸ್ಕ್ರೀನ್ ಆಫ್ ಆಗಿತ್ತು. ನಾನೇನದು ಸೆಟ್ಟಿಂಗ್ ಏನೂ ಕೊಟ್ಟಿಲ್ಲ, ಬೈ ಡಿಫಾಲ್ಟ್ ಸೆಟ್ಟಿಂಗ್ ಇಟ್ಟಿದ್ದೀನಿ. ಪೆಟ್ರೋಲ್ ಪಂಪಲ್ಲಿ ಸ್ಕ್ರೀನ್ ಆಫ್ ಆಗಿತ್ತು, ಬಟ್ ರೆಕಾರ್ಡಿಂಗು ಚಾಲೂ ಇತ್ತು. ಈಗ ನನಗದು ಕಾಣಿಸ್ತಾನೆ ಇರಲಿಲ್ಲ ಸ್ಕ್ರೀನು. ಮೇ ಬಿ ಸನ್ಲೈಟ್ಗೋ ಏನೋ ಗೊತ್ತಿಲ್ಲ, ಕಾಣಿಸ್ತಾನೆ ಇರಲಿಲ್ಲ. ಸುಮ್ಮನೆ ಸ್ಕ್ರೀನ್ ಟ್ಯಾಪ್ ಮಾಡಿದೆ, ನೋಡಿದ್ರೆ ರೆಕಾರ್ಡಿಂಗ್ ಆನಲ್ಲಿದೆ. ಯೂಶ್ವಲಿ ನನ್ನ ಫ್ರೆಂಡು ನಾನು ರೈಡ್ ಮಾಡಬೇಕಾದ್ರೆ ಪಾರ್ಲೇಜಿ ಟೋಲ್ನ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಥರ ಮಾಡ್ಕೋತೀವಿ, ಅಂದರೆ ಮೀಟಿಂಗ್ ಪಾಯಿಂಟು. ಈಗ ಮಗಳ ಜೊತೆ ಬರ್ತಾ ಇರೋದ್ರಿಂದ ನನ್ನ ಫ್ರೆಂಡು ಸುನಿಲ್, ಇಲ್ಲ ನೀನು ಹೋಗ್ಬಾ, ನೆಕ್ಸ್ಟ್ ಟೈಮ್ ನೋಡೋಣ. ಮಾನ್ಸೂನ್ ರೈಡ್ ಅಂತೂ ಈ ಸತಿ ಬೇಗ ಮಳೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಗಾಡಿ ಎಂಥ ಸ್ಮೂತಾಗಿದೆ ಅಂದರೆ ಚೈನ್ ಸ್ಪ್ರಾಕೆಟ್ ಹೊಸದು ಹಾಕಿರೋದ್ರಿಂದ ಕಾರವನು 2 ವೀಲರ್ ಪ್ಲೇಸಲ್ಲಿ ನುಗ್ಗಕ್ಕೆ ಬಂದಿದ್ದಾರೆ. ಏನು ಮಾಡ್ತೀರಾ? ಸೊ ಪಾರ್ಲೇಜಿ ಟೋಲ್ ಕ್ರಾಸ್ ಆಯಿತು. ಯಾವಾಗ ರೋಡ್ ಕಿತ್ತಾಕ್ತಾರೆ, ಯಾವಾಗ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಇನ್ನೂ ಹೀಟ್ ವೇವ್ಸ್ ಆಗೇ ಇದೆ. ಗಾಳಿ ಇವತ್ತು 37 ಡಿಗ್ರೀಸ್ ಇದೆ ಪೀಕು. ನಾಳೆಗೆ 34, 35 ಆ ಥರ ಇದೆ ಅಂತೆ ನಾಳೆಯಿಂದ. ಬೆಂಗಳೂರು
ನಾಳೆಯಿಂದ ಕಡಿಮೆ ಆಗ್ತಾ ಬಂದಿದೆ ಹೀಟ್ ವೇವ್ಸ್ ಅಂತ ಫೋರ್ಕಾಸ್ಟು. ಬಟ್ ಎಲ್ಲರೂ ಹೇಳ್ತಾರೆ ಇನ್ನು 7 ದಿವಸ 8 ದಿವಸ ಹೀಗೆ ಇರುತ್ತಂತ. Double up, yeah. Double up, the money I call up. Double up, the money I call up. ಟೋಲು ಕ್ರಾಸ್ ಆಯಿತು. ಸೋಲೂರಲ್ಲ ಅನ್ಸುತ್ತೆ, ಇದೇನೋ ಬೇರೆ ಹೆಸರು ಅನ್ಸುತ್ತೆ. ಸೋಲೂರು ಇನ್ನೂ 13 ಕಿಲೋಮೀಟ್ರ್ ಇದೆ. ಈಗ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ. ಬಟ್ ಒಂದು ನೋಟಿಸ್ ಮಾಡಿದ್ದೇನೆಂದರೆ, ಈ DJI ಮೈಕಲ್ಲಿ ಸ್ಟ್ಯಾಂಡ್ ಬೈಗೆ ಹೋಗಲ್ಲ, ಮೈಕು ಆಫೇ ಆಗ್ಬಿಡುತ್ತೆ. ಅದು ಪ್ರತಿ ಸತಿ ಬಂದಾಗ ಅಂದರೆ ನಾವು ಮತ್ತೆ ಕ್ಯಾಮ್ರಾ ಆನ್ ಮಾಡ್ಕೊಂಡಾಗ ಕನೆಕ್ಟ್ ಆಗೋಲ್ಲ. ಸೊ ಅದೊಂದು ಸೆಟ್ಟಿಂಗ್ಸ್ ಚೆಕ್ ಮಾಡ್ಕೋಬೇಕು. ಅದು ಆಫ್ ಆಗಿಬಿಡುತ್ತೆ, ನಾವು ಮತ್ತೆ ಆನ್ ಮಾಡಿಕೊಂಡ್ರೆ ಕನೆಕ್ಟ್ ಆಗುತ್ತೆ. ಈಗೊಂದು 85 ಕಿಲೋಮೀಟರ್ಸ್ 86 ಕಿಲೋಮೀಟರ್ಸ್ ಆಯಿತು. ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ಪ್ಲೇಸ್ ಬರುತ್ತೆ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಮೇ ಬಿ ಇದಕ್ಕೆ ಸಿಗತ್ತೆ ಅನಿಸುತ್ತೆ, ಅದು 90 ಕಿಲೋಮೀಟರ್ಸ್ಗೆ ಫುಡ್ ಕೋರ್ಟ್ಗಳಿದೆ. ಸ್ವಾತಿ ಡೆಲಿಕೇಸಿ ಮತ್ತು ಈ ಕಡೆ ಇಂದ್ರಪ್ರಸ್ಥ ಏನೇನೋ ಇದೆ, ಧ್ರುವತಾರೆ. ನಾರ್ಮಲಾಗಿ 150-200 ಕಿಲೋಮೀಟರ್ಸ್ ಸ್ಟಾಪ್ ಮಾಡೋಣ ನಾನು. ಬಟ್ ಮಗಳಿಗೆ 100 ಕಿಲೋಮೀಟರ್ಸೇ ಜಾಸ್ತಿ ಆಗುತ್ತೆ ಅನಿಸುತ್ತೆ ಅಷ್ಟೇ ಸ್ಟ್ರೆಚ್ಚು. ಅವಳು ಹಿಂದೆ ಕೂತ್ಕೊಂಡೇನೋ ಆಟ ಆಡ್ತಾ ಕೂತಿದ್ದಾಳೆ, ಗಾಳೀಲಿ ಕೈ ಆಡಿಸ್ಕೊಂಡು. ಇಲ್ಲ ಓ ಇವ್ನು ಯಾರ ತಾತ ನೋಡಿ, ಎದುರುಗಡೆ ಎಷ್ಟು ಡೇಂಜರಸ್ ಆಗಿ ಬಂದರು. ಲೈಟ್ ಆದರೂ ಇದ್ದರೆ ಕಾಣಿಸುತ್ತೆ. ಈ ಹೈವೇನಲ್ಲಿ ಹಾಕ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಕಾಶಿಯಸ್ ಆಗಿರಬೇಕು. ಎಲ್ಲಿಂದ ಹೇಗೆ ಬರ್ತಾರೆ ಹೇಳೋಕ್ಕೆ ಆಗಲ್ಲ. ಧ್ರುವತಾರೆ 15ರಿಂದ 20 ನಿಮಿಷ ಅಂತ ಹಾಕಿದ್ದಾರೆ. 15 ನಿಮಿಷ ಅಂತಂದರೆ ಏನಿಲ್ಲ, ಇನ್ನೂ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಹೋಗಬೇಕು. ಯಾವುದು ಇದು ಹೊಸ್ದಾಗಿದೆ, ಕೆಫೆ ಲಿವಿಸ್ಟಾ ಅಂತೆ. ಇಲ್ಲಿ ನಮ್ಮ ಸ್ವಾತಿ ಡೆಲಿಕೇಸಿ ಎಲ್ಲೋ ಇತ್ತು. ಸ್ವಾತಿ ಡೆಲಿಕೇಸಿ ಬರಬೇಕು. ಕಿಚ್ಚನ ಮನೆನೋ ಏನೋ, ಹಳ್ಳಿ ಮನೆನೋ ಏನೋ ಇದೆಯಲ್ಲ, ಕಿಚ್ಚ ಸುದೀಪ್ದು. ವಾವ್, ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿದೆ ಮೋಡ. ವೀಕ್ ಡೇ ಆಗಿರೋದ್ರಿಂದ ತುಂಬ ಇದು ಕ್ರೌಡ್ ಕಡಿಮೆ ಇದೆ ರೋಡಲ್ಲಿ. ಒಂಥರ ಒಳ್ಳೆಯದು ವೀಕ್ ಡೇಸ್ ರೈಡ್ ಮಾಡೋದು. ಜಾಸ್ತಿ ಟೆನ್ಷನ್ ಇಲ್ಲ. ಹೋಟೆಲ್ ರೂಮ್ಸ್ ಹತ್ರ ಸ್ವಲ್ಪ ಕಡಿಮೆಗೆ ಮಾತಾಡ್ಕೋಬೋದು. ರೋಡಲ್ಲೂ ಏನು ಟೆನ್ಷನ್ ಇಲ್ಲ. 100 ಕಿಲೋಮೀಟರ್ಸ್ ಬ್ರೇಕ್ ತೊಗೋತೀನಿ. ಮೇ ಬಿ ಇಂದ್ರಪ್ರಸ್ಥ ಅಷ್ಟೊತ್ತಿಗೆ ಸಿಗತ್ತೆ. ಧ್ರುವತಾರೆ, ಸಾರಿ, ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ. ಇಂದ್ರಪ್ರಸ್ಥ ಧ್ರುವತಾರೆ ಅಂತ ಇರ್ತೀನಿ ನಾನು. ಮೋಡದಲ್ಲಿ ತುಂಬ ಚೆನ್ನಾಗಿದೆ. ಕ್ಯಾಮ್ರಾದಲ್ಲಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೇನೋ ಒಂಥರ ಒಳ್ಳೆ ವ್ಯೂ. ಹೀಗೆ ಲೆಫ್ಟ್ ಹೋದರೆ ಇಲ್ಲಿ ಈ ರೋಡಲ್ಲಿ ಲೆಫ್ಟ್ ಹೋದರೆ ವಾಣಿ ವಿಲಾಸ್ ಸಾಗರ್ ಡ್ಯಾಮ್ ಇದೆ. ಬಟ್ ಈಗ ಟೈಮ್ ಇಲ್ಲ, ಅಂದರೆ ನಮ್ಮದು ಪ್ಲ್ಯಾನಲ್ಲಿ ಇರಲೂ ಇಲ್ಲ ಅದು. ಅದೆಲ್ಲ ಒನ್ ಡೇ ಟ್ರಿಪ್ಪಿಗೆ ಕರೆಕ್ಟಾಗಿರುತ್ತೆ. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಬರೋದು, ವಾಣಿ ವಿಲಾಸ್ ಸಾಗರ್ ಡ್ಯಾಮಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡೋದು, ಆಮೇಲೆ ಸ್ವಾತಿ ಡೆಲಿಕೇಸಿಲೋ ಎಲ್ಲಾದರೂ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡೋದು, ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡೋದು, ವಾಪಸ್ ಹೋಗೋದು ಮನೆಗೆ. ಹಾಗೆ ಅರ್ಧ ಗಂಟೆ ಇದೆ. ಅರ್ಧ ಗಂಟೆಯಲ್ಲಿ ಸೂರ್ಯ ಮುಳುಗತ್ತೆ. ಅಷ್ಟೊಂದು ಒಂದು ಬ್ರೇಕ್ ತೊಗೊಂಡು ಲೈಟ್ಸ್ ಚೇಂಜ್ ಮಾಡಿಕೊಂಡು ಫಿಲ್ಟರ್ಸ್ ಚೇಂಜ್ ಮಾಡಿದ್ರೆ 100-150 ಕಿಲೋಮೀಟರ್ ಇರುತ್ತೆ ಹೋಮ್ ಸ್ಟೇಗೆ. ಆರಾಮಾಗಿ ಹೋಗಿ ಒಂದು ಊಟ ಮಾಡಿ ಎಲ್ಲಾದರೂ, ಯಾಕಂದರೆ ಅಲ್ಲಿ ಊಟ ಕೊಡೋಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ವೀಕ್ ಡೇ ಅಲ್ವಾ, ವೀಕ್ ಡೇಗೆ ನಮಗೆ ಮಾತ್ರನೇ ಅಡುಗೆ ಭಟ್ರನ್ನ ಕರೆಸಿ ಮಾಡಿಸ್ಕೋಬೇಕಂತೆ. ಅದಕ್ಕೆ ಸೊಪ್ಪು ಅದೆಲ್ಲ ಸಮಸ್ಯೆ ಇದೆ ಅಲ್ಲಿ. ಎಲ್ಲ 2-3 ಹೋಮ್ ಸ್ಟೇ ಕೇಳಿದೆ, 2-3 ಜನನೂ ಹಾಗೆ ಹೇಳಿದ್ರು. ಅಂದರೆ
ವೀಕ್ ಡೇ ಅಡುಗೆ ಮಾಡಿಸೋದು ಸ್ವಲ್ಪ ತೊಂದರೆ ಆಗುತ್ತೆ. ನೀವು ಹೊರಗಡೆ ಊಟ ಮಾಡ್ಕೊಂಡು ಬರೋದಾದರೆ ರೂಮ್ಸ್ ಅಂತೂ ಕೊಡ್ತೀವಿ ಅಂತಂದ್ಬಿಟ್ಟು. ವೀಕೆಂಡ್ಸ್ ಅದೊಂದಿರುತ್ತೆ ಮೇ ಬಿ. ಇಲ್ಲ ಕೆಲವು ಕಡೆ ಒಬ್ಬರು ಏನು ಹೇಳಿದ್ರು, ಸ್ವಲ್ಪ ಚಾರ್ಜಸ್ ಜಾಸ್ತಿ ಮಾಡ್ತೀವಿ ಸರ್, 2000 ಇತ್ತು ಅಂದರೆ 2500 ಕೇಳ್ತೀವಿ. ಯಾಕಂದರೆ ನಿಮಗೆ ಮಾತ್ರನೇ ಕರೆಸಿ ಮಾಡಿಸ್ಕೊಡ್ಬೇಕು. ಅದು ಬೇಸಿಕ್ ಫುಡ್ ಇರುತ್ತೆ, ಏನು ನೀವು ಕೇಳಿದ್ದು ಎಲ್ಲನೂ ಅವೈಲಬಲ್ ಇರೋಲ್ಲ. ಬೇಸಿಕ್ಕಾಗಿ ಏನಾದರೂ ಒಂದು ಊಟ ಮಾಡಿಕೊಡ್ತೀವಿ, ಅಡುಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಈಗೇನು ಪ್ರಾಬ್ಲಮ್ ಇಲ್ಲ, ಈಗ ಜಸ್ಟ್ ಟ್ರಾನ್ಸಿಟ್ಗೋಸ್ಕರ ನಾನು ತೊಗೊಂಡಿರೋದು. ಸೊ ಊಟ ಹೊರಗಡೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಇದನ್ನು ಚೆಕ್ ಇನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದೆ. 90 ಕಿಲೋಮೀಟರ್ಸ್ ಬ್ರೇಕ್ ತೊಗೋಬೇಕಿತ್ತ ಅಂತ. ಇದು ಎಲ್ಲಿದೆ ಧ್ರುವತಾರೆ, ತುಂಬ ದೂರ ಇದೆಯಾ ಇನ್ನೂ ಅಂತ. ಇಲ್ಲ, ಇನ್ನೇನು ಬಂತು ಅನಿಸುತ್ತೆ ಮೋಸ್ಟ್ಲಿ. ಎಸ್, ಇದು ಈ ಕೆರೆ ಆದಮೇಲೆ ಬರುತ್ತೆ. ಲೆಫ್ಟಲ್ಲಿ ಒಂದು ಕೆರೆ ಇದೆ, ಇದೇ ಲ್ಯಾಂಡ್ಮಾರ್ಕ್ ನನಗೆ. ಮೋಡ ಮಾತ್ರ ತುಂಬ ಚೆನ್ನಾಗಿ ವ್ಯೂ ಕ್ಯಾಪ್ಚರ್ ಆಗ್ತಾಯಿದೆ, ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. 100 ಕಿಲೋಮೀಟ್ರ್ ಇದೆ ಧ್ರುವತಾರೆ. ನೋಡಿ, ಇಲ್ಲೂ ಕ್ರೌಡ್ ಕಡಿಮೆ ಇದೆ, ವೀಕ್ ಡೇಸ್ ಅಂತಂದ್ಬಿಟ್ಟು. ಇಳಿಯಪ್ಪ. ಕ್ಯಾಮ್ರಾ ಕ್ಯಾಪ್ಚರ್